ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ತೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ येन प्रादुरभावि भूमिबलये व्यस्तारिगो सन्ततिः प्रबोधिश्रुतिपङ्कजं करुणया प्राकाशितत्वं परम् ध्वन्तं ध्वंसमनायि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोत विषये सक्तिर्न वैबाधिते नैवास्ति प्रतिपक्षयुक्तिरतुलं शब्दं प्रमाणं समे भूयात्तत्त्वविनिर्णयाय भगवानानन्दतीर्थो मुनिः भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानि महासोचितवासभूमि सन्न्याय रत्नावलि जन्मभूमि वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकति मे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्णप्रमति गुरुकारुण्यसरणिं प्रपन्नामन्या स्मः किमपि च वदन्तोऽपि महताम् भगवता बादरायणेन प्राणिनां निःश्रेयसाय प्रणीतमपि ब्रह्ममीमांसाशास्त्रम् असाधुनिबन्धं दतमसा अवकुण्ठितत्वेन अप्रणीतमिव मन्यमानः भगवान् आनन्दतीर्थमुनिः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीन प्रकृतितया स्वयमन्तराय विदुरोपि अनवरतमीश्वर प्रवणकाय करणरुत्तिरपि नारायण प्रणामादिकम् पारीप्सितस्यनन्तराय परिसमाप्तेः प्रचयस्य च हेतुतया अवगीतशिष्टाचार परम्परादिना अवगतम् अवश्यं करणीयं शिष्यान् ग्राहयितुं ग्रन्थादौ निबध्नाति नारायणमिति नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि चाहमेव ओमो मथातो ब्रह्मजिज्ञासा ॐ श्रुतिक्षीराब्धिमामत्यधीमन्दरमहीभृता प्राप्ता न्यायसुधायेन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः लौकिक फलं लक्षणामृतदोहिनीं
ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ. ಮಧ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮೋಭಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ. ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ. ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ. ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾಂ ಕುಮಥ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಜ ಜನ್ಮೋದಯಂ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯಂ ನುಮಃ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮಃ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ. ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಮುನಿಂ ಭಜೆ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊನ್ನೆಯ ಹಿಂದಿನ ಶುಕ್ರವಾರದ ಪಾಠದಲ್ಲಿ ಈ ಸಂಸಾರ ಬಂಧನ ಅಂದರೆ ಜಗತ್ತು ಅಂದರೆ ಕರ್ತೃತ್ವ ಭೋಕ್ತೃತ್ವ ರೂಪವಾದ ಈ ಬಂಧ ಇದು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸತ್ಯ ಅಂತೆ ತಿಳಿಯುತ್ತಾ ಇದೆ ಅಂತ ಸಮರ್ಥನೆ ಮಾಡಿ ಆಯಿತು. ಒಂದು ವೇಳೆ ಈ ಬಂಧಕ್ಕೆ ಮಿಥ್ಯಾತ್ವ ಹೇಳೋದಾದರೆ ಪ್ರತ್ಯಕ್ಷ ಪ್ರಮಾಣದ ವಿರೋಧ ಬರುತ್ತದೆ ಅಂತ ನಾವು ಹೇಳಿದ್ದೀವಿ. ಇದಾದ ಮೇಲೆ ಸ್ಯಾದೇತ ದೇವಂ ಇಲ್ಲಿಂದ ಆಗಬೇಕು. ಅಂದ್ರೆ ಬಂಧಕ್ಕೆ ಮಿಥ್ಯಾತ್ವ ಹೇಳಿದರೆ ಪ್ರತ್ಯಕ್ಷ ಪ್ರಮಾಣದ ವಿರೋಧ ಬರುತ್ತದೆ ಅಂದ್ರಲ್ಲ, ಪ್ರತ್ಯಕ್ಷ ಪ್ರಮಾಣ ವಿರೋಧ ಬರೋದಿಲ್ಲ. ಯಾಕೆ? ನೀವು ಹೇಳುವ ಪ್ರತ್ಯಕ್ಷ ಬಂಧಕ್ಕೆ ಸತ್ಯತ್ವಗ್ರಾಹಿಯಾದ ಪ್ರತ್ಯಕ್ಷ ಇದು ತತ್ವಾವೇದಕನೇ ಅಲ್ಲ, ಅತತ್ವಾವೇದಕ. ಅಂದ್ರೆ ಈ ಪ್ರತ್ಯಕ್ಷವೇ ಸ್ವಯಂ ಅಪ್ರಮಾಣ ಎಂಬ ಅಭಿಪ್ರಾಯದಿಂದ ಮಾಯಾವಾದಿಗಳು ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಶುಕ್ರವಾರದ ಪಾಠದಲ್ಲಿ 4-5 ಲೈನ್ ಆಗಿದೆ. ಆದರೂ ಕೂಡ ಇವತ್ತಿನಿಂದ ಮತ್ತೆ ಆರಂಭ ಮಾಡಿ
ಈ ಸ್ಯಾದೇತದೇವ ಎಂಬ ವಾಕ್ಯದಿಂದ ಇಲ್ಲಿಂದ ಮುಂದೆ ಇವತ್ತಿನಿಂದ ನೇಹ ನಾನಾಸ್ತಿ ಕಿಂಚನ ಎಂಬ ಶ್ರುತ್ಯರ್ಥ ವಿಚಾರ ಆರಂಭವಾಗ್ತಾ ಇದೆ. ಬಂಧ ಮಿಥ್ಯಾತ್ವವಾದ ಮುಕ್ತಾಯವಾಗಿ ಶ್ರುತ್ಯರ್ಥ ವಿಚಾರ ಆರಂಭವಾಗ್ತಾ ಇದೆ. ಏನು ನೋಡಿ, 4-5 ಲೈನ್ ಆಗಿದೆ. ಆದರೂ ಇಲ್ಲಿಂದ ಇನ್ನೊಮ್ಮೆ ಹೇಳ್ತೇನೆ, ನಿಮಗೆ ಸರಿಯಾದ ಲಿಂಕ್ ಸಿಗುತ್ತದೆ. ಏನು? ಪೂರ್ವ ಪಕ್ಷಿಗಳಂತ ಸ್ಯಾದೇತದೇವಂ ಯದಿದಂ ಪ್ರತ್ಯಕ್ಷಂ ತತ್ವಾವೇದಕಂ ಭವೇತ. ಬಂಧ ಮಿಥ್ಯಾತ್ವ ನಾವು ಹೇಳುವಾಗ ಪ್ರತ್ಯಕ್ಷದ ವಿರೋಧ ಅಂತ ನಮಗಂದ್ರೆ, ನೀವು ಹೇಳುವ ಈ ಪ್ರತ್ಯಕ್ಷ ಇದು ತತ್ವಾವೇದಕ ಅಂತಾಗಿದ್ರೆ ಪ್ರತ್ಯಕ್ಷದ ವಿರೋಧ. ನಚ ಏತದಸ್ತಿ, ನೀವು ಹೇಳುವ ಪ್ರತ್ಯಕ್ಷ ಇದು ತತ್ವಾವೇದಕವಲ್ಲ. ಯಾಕೆ ಅಂದ್ರೆ ಸಮಸ್ತ ಉಪಾದ್ಯನವಚ್ಛಿನ್ನ ಅನಂತ ಆನಂದ ಚೈತನ್ಯೈಕ ರಸ ಚೈತನ್ಯೈಕ ರಸಂ ಉದಾಸೀನಂ ಏಕಂ ಏಕಮೇವಂ ಏಕಮೇವಂ ಏಕಮೇವ ಅದು ಉದಾಸೀನಂ ಏಕಮೇವ ಅದ್ವಿತೀಯಂ ಖಲು ಆತ್ಮತತ್ವಂ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣೇಶು ಗೀಯತೆ. ಒಟ್ಟು ಏನು ಅರ್ಥ ಹೇಳದಂಗಾಯ್ತಪ್ಪ ಇಲ್ಲಿ ಅಂತಂದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳೆಲ್ಲವೂ ಕೂಡ ಒಂದೇ ಆದ ಆತ್ಮತತ್ವವನ್ನ ಸಮರ್ಥನೆ ಮಾಡ್ತಾ ಇದೆ. ಒಂದೇ ಆದ ಆತ್ಮತತ್ವವನ್ನು ಸಮರ್ಥನೆ ಮಾಡ್ತಾ ಇದೆ. ಅಂದ್ರೆ ಒಂದೇ ಆದ ಆತ್ಮತತ್ವ ಹೇಗಿದೆಯಪ್ಪ? ಸಮಸ್ತ ಉಪಾದ್ಯನವಚ್ಛಿನ್ನಂ, ಸಮಸ್ತ ಉಪಾದ್ಯನವಚ್ಛಿನ್ನವಾಗಿದೆ. ಅಂದ್ರೆ ಅಪರಿಚ್ಛಿನ್ನವಾಗಿರತಕ್ಕಂತಹ, ಅಂದ್ರೆ ತನಕ್ಕಾಗಿ ಯಾವುದೇ ವಿಧವಾದ ಉಪಾದಿಯಿಂದ ಅದು ಕೂಡಿಕೊಂಡಿಲ್ಲ. ಸಮಸ್ತವಾದ ಉಪಾದಿಗಳಿಂದ ಅನವಚ್ಛಿನ್ನವಾಗಿದೆ. ಅಂದ್ರೆ ಒಂದೇ ಆದ ಈ ಆತ್ಮತತ್ವ ಅಪರಿಚ್ಛಿನ್ನವಾಗಿದೆ. ತನಕ್ಕಾಗಿ ಯಾವುದೇ ವಿಧವಾದ ಒಂದು ಉಪಾದಿಯನ್ನ ಅದು ಹೊಂದಿಲ್ಲ, ಉಪಾದಿಯಿಂದ ಕೂಡಿಕೊಂಡಿಲ್ಲ. ಅಂತೆಯೇ ಆತ್ಮತತ್ವ ಎಂಬುದು ಅನಂತ ಆನಂದ ಚೈತನ್ಯೈಕ ರಸ, ಚೈತನ್ಯೈಕ ರಸಂ ಅಂದ್ರೆ ಅನಂತ ಆನಂದ ಚೈತನ್ಯ ಮಾತ್ರ ಸ್ವರೂಪವಾಗಿದೆ. ಆತ್ಮತತ್ವ ಅಂದ್ರೆ ಅನಂತ ಆನಂದ ಚೈತನ್ಯ ಮಾತ್ರ ಸ್ವರೂಪವಾಗಿದೆ. ಅನಂತ ಆನಂದ ಚೈತನ್ಯೈಕ ರಸಂ ಅಂದ್ರು. ಅಂದ್ರೆ ಅನಂತವಾದ ಆನಂದ ಚೈತನ್ಯ ಮಾತ್ರ ಸ್ವರೂಪವಾಗಿದೆ ಆತ್ಮತತ್ವ. ಮತ್ತು ಉದಾಸೀನವಾಗಿದೆ. ಮತ್ತು ಏಕಮೇವ ಅದ್ವಿತೀಯ. ಸಜಾತೀಯ ವಸ್ತುಗಳು, ಜೀವರು, ವಿಜಾತೀಯ ವಸ್ತುಗಳು, ಘಟಪಟ ಆದಿ ಪ್ರಪಂಚ ಎಲ್ಲದರಿಂದಲೂ ಕೂಡ ಸಜಾತೀಯ ವಿಜಾತೀಯವಾದ ವಸ್ತುವಿನಿಂದ ಇದು ಬೇರೆ ವಸ್ತು ಇಲ್ಲದೇ ಇದ್ದದ್ದು. ಅಂದ್ರೆ ಈ ಆತ್ಮತತ್ವ ಇದು ಒಂದೇ ಇದೆ. ಇದರಿಂದ ಭಿನ್ನವಾದ ದ್ವಿತೀಯ ವಸ್ತು ಇನ್ನೊಂದು ಇಲ್ಲವೇ ಇಲ್ಲ. ಏಕಮೇವ ದ್ವಿತೀಯಂ ಖಲು ಆತ್ಮತತ್ವಂ, ಬೇರೆ ವಸ್ತು ಇಲ್ಲದೇ ಇದ್ದದ್ದು. ಇಂತಹ ಆತ್ಮತತ್ವಗಳನ್ನೇ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳೆಲ್ಲವೂ ತಿಳಿಸಿಕೊಡ್ತಾ ಇವೆ, ಬೋಧನ ಮಾಡ್ತಾ ಇವೆ ಅಂತಂದು. ಸರಿ, ಈ ರೀತಿಯಾದ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳನ್ನ ಇವುಗಳಿಗೆ ನಾವು ಬೇರೆ ರೀತಿಯ ಅರ್ಥ ಮಾಡಬಹುದಾ ಅಂದ್ರೆ ಮಾಡ್ಲಿಕ್ಕಾಗಲ್ಲ. ನೋಡಿ, ನಚ ಏತಾನಿ ಉಪಕ್ರಮಾದಿ ವಶಾತ ಅಂದ್ರೆ ಭೇದಗ್ರಾಹಕವಾದ ಪ್ರತ್ಯಕ್ಷ ಪ್ರಮಾಣ ವಿರೋಧ ಇರೋದ್ರಿಂದ ಏನೇ ನಾನಾಸ್ತಿ ಕಿಂಚನ ಎಂಬುವ ಶ್ರುತಿ ಸ್ಮೃತಿ ಇತಿಹಾಸಗಳಿಗೆ ಗೌಣಾರ್ಥವನ್ನು ಸ್ವೀಕಾರ ಮಾಡಬಹುದಾ ಅಂದ್ರೆ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ನಚ ಏತಾನಿ ಅಂದ್ರೆ ಈ ಶ್ರುತಿ ಸ್ಮೃತಿಗಳನ್ನ ಉಪಕ್ರಮಾದಿಗಳ ವಶಾತ ಅಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳ ಬಲದಿಂದ ಈದ್ರಗ ಆತ್ಮತತ್ವಂ ಈದ್ರಗ ಆತ್ಮತತ್ವಂ ಅಭಿದದತಿ ತತ್ಪರಾಣಿ ಸಂತಿ ಶಕ್ಯಾನಿ, ಈ ರೀತಿಯಾದ ಆತ್ಮತತ್ವವನ್ನು ಹೇಳಿಕೊಡತಕ್ಕಂತಹ ಈ ವಾಕ್ಯಗಳನ್ನ ಕೇನಾಪಿ ಉಪಚರಿತಾರ್ಥಾನಿ ಕರ್ತುಂ ನ ಶಕ್ಯಾನಿ, ಯಾವುದೇ ವಿಧವಾಗಿ ಇದು ಔಪಚಾರಿಕ ಅಂದ್ರೆ ಇವುಗಳಿಗೆ ಗೌಣಾರ್ಥವನ್ನು ಹೇಳಬೇಕು ಅಂತ ಹೇಳಲಿಕ್ಕಾಗಲ್ಲ. ಯಾಕೆ ಅಂದ್ರೆ ನೋಡಿ, ಈ ಶ್ರುತಿಯ ತಾತ್ಪರ್ಯ ನಿರ್ಣಾಯಕವಾಗಿರತಕ್ಕಂಥ ಶ್ರುತಿಯ ತಾತ್ಪರ್ಯವನ್ನು ತಿಳಿಸಿಕೊಡತಕ್ಕಂತಹ ಉಪಕ್ರಮಾದಿ ಲಿಂಗಗಳು ಕೂಡ ಅದ್ವಿತೀಯ ಆತ್ಮತತ್ವವನ್ನೇ ತಿಳಿಸ್ತಾ ಇವೆ.
ಅದ್ವಿತೀಯವಾದ ಆತ್ಮತತ್ವವನ್ನೇ ತಿಳಿಸ್ತಾ ಇವೆ. ಆದ್ದರಿಂದ ಶ್ರುತ್ಯಾದಿಗಳು ಅದ್ವಿತೀಯವಾದ ಆತ್ಮತತ್ವವನ್ನೇ ಶ್ರುತಿ ಹೇಳ್ತಾ ಇದೆ. ಅಂದ್ರೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳೆಲ್ಲ ಅದ್ವಿತೀಯ ಆತ್ಮತತ್ವ, ದ್ವಿತೀಯ ವಸ್ತು ರಹಿತವಾದ ಆತ್ಮತತ್ವವನ್ನೇ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಹೇಳ್ತಾ ಇವೆ. ಈ ರೀತಿ ಹೇಳುವ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳಿಗೆ ವಿರುದ್ಧವಾಗಿ ಹೇಳುವ ನಿಮ್ಮ ಪ್ರತ್ಯಕ್ಷ ಅಪ್ರಮಾಣ, ತತ್ವವೇದಕ ಅಲ್ಲ ಅಂತ ಅವರ ಅಭಿಪ್ರಾಯ. ಏನು ನೋಡಿ, ತದ್ವಿರುದ್ಧಂಚ ಇಲ್ಲಿಂದ ಸ್ಪಷ್ಟೀಕರಣ ಆಗಬೇಕು. ತದ್ವಿರುದ್ಧಂಚ ಪ್ರಾದೇಶಿಕಂ ಅನೇಕ ವಿಧ ದುಃಖಾದಿ ಪ್ರಪಂಚೋಪಪ್ಲುತಂ ಆತ್ಮಾನಂ ಆದರ್ಶಯತ್ ಪ್ರತ್ಯಕ್ಷಂ ಕಥಂ ಉಪಪ್ಲವೋ ನ ಭವೇತ. ಅಂದ್ರೆ ಅಭಿಪ್ರಾಯ ಏನು? ಅದ್ವಿತೀಯವಾದ ಆತ್ಮತತ್ವವನ್ನೇ ಹೇಳುವ ಈ ಶ್ರುತ್ಯಾದಿಗಳ ತಾತ್ಪರ್ಯಕ್ಕೆ ವಿರುದ್ಧವಾಗಿ ಪ್ರತ್ಯಕ್ಷ ಪ್ರಮಾಣ ಎಂಬುದು ಏನ್ ಹೇಳ್ತಾ ಇದೆ? ಪ್ರಾದೇಶಿಕಂ ಅಂದ್ರೆ ಒಂದು ಪ್ರದೇಶದಲ್ಲಿ ಪರಿಮಿತನಾದ ವಸ್ತು ಆಗಿದ್ದಾನೆ ಈ ಆತ್ಮ. ಅಂದ್ರೆ ಆತ್ಮ ಪ್ರಾದೇಶಿಕ. ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಆತ್ಮನನ್ನ ಅಪರಿಚ್ಛಿನ್ನ ಅಂದಿವೆ. ಆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಿಗೆ ವಿರುದ್ಧವಾಗಿ ಪ್ರತ್ಯಕ್ಷ ಈ ಆತ್ಮ ಪ್ರಾದೇಶಿಕ, ಪ್ರದೇಶ ಪರಿಮಿತಿ ಉಳ್ಳವನು, ಅದರಿಂದ ಅಲ್ಪ ಪರಿಮಾಣ ಉಳ್ಳವನು, ಪರಿಚ್ಛಿನ್ನ, ಪರಿಮಿತ ಅಂತ ಹೇಳುತ್ತದೆ. ಒಂದು ಅನೇಕ ವಿಧವಾಗಿರತಕ್ಕಂಥ ಅನೇಕ ವಿಧ ದುಃಖಾದಿ ಪ್ರಪಂಚೋಪಪ್ಲುತಂ, ಅನೇಕ ವಿಧವಾಗಿರತಕ್ಕಂತಹ ದುಃಖಾದಿ ಪ್ರಪಂಚದಿಂದ ಬದ್ಧನಾಗಿದ್ದಾನೆ. ಅನೇಕ ವಿಧವಾದ ದುಃಖಾದಿ ಪ್ರಪಂಚದಿಂದ ಈ ಆತ್ಮ ಬದ್ಧನಾಗಿದ್ದಾನೆ ಅಂತ ತಿಳಿಸಿಕೊಡ್ತಾ ಇವೆ. ಅಂತ ತಿಳಿಸೋದ್ರಿಂದ ಈ ಒಂದು ಅಂದ್ರೆ ಶ್ರುತ್ಯಾದಿಗಳಿಗೆ ವಿರುದ್ಧವಾಗಿ ಈ ಪ್ರತ್ಯಕ್ಷ ಪ್ರಮಾಣ ಹೇಳೋದ್ರಿಂದ ಇದು ಅಪ್ರಮಾಣವೇ. ಕಥಂ ಉಪಪ್ಲವೋ ನ ಭವೇತ್ ಅಂದ್ರೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಿಗೆ ವಿರುದ್ಧವಾಗಿ ಆತ್ಮತತ್ವವನ್ನು ಹೇಳುವ ಈ ಪ್ರತ್ಯಕ್ಷ ಪ್ರಮಾಣ ಇದು ಹೇಗೆ ಭ್ರಮ ಆಗಲಿಕ್ಕಿಲ್ಲ, ಇದು ಹೇಗೆ ಅಪ್ರಮಾಣವಾಗಲಿಕ್ಕಿಲ್ಲ, ಅಪ್ರಮಾಣ ಆಗೇ ಆಗುತ್ತದೆ ಅಂತ ಅಭಿಪ್ರಾಯ. ಅಪ್ರಮಾಣ ಆಗೇ ಆಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಅಂತೆಯೇ ಯಾ ಇಯಂ ಚೈತನ್ಯಸ್ಯ ಸ್ವತಃ ಏವ ಸ್ಥಿತ ಲಕ್ಷಣ ಬ್ರಹ್ಮಸ್ವರೂಪತ ಅವಭಾಸಂ ಪ್ರತಿಬದ್ಧ್ಯ ಜೀವತ್ವಾಪಾದಿಕ ಅವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಸಂಸ್ಕಾರ ಚಿತ್ರಭಿತ್ತಿ ಅನಾದಿ ಅನಿರ್ವಾಚ್ಯ ಅವಿದ್ಯಾ. ಈ ವಾಕ್ಯ ಮೊನ್ನೆ ಇಲ್ಲಿ ತನಕ ನಾನು ಹೇಳಿದ್ದೇನೆ, ಅದರ ಅರ್ಥ ಇನ್ನೊಮ್ಮೆ ವಿವರಣೆ ನೋಡಿ. ಈ ಪ್ರತ್ಯಕ್ಷ ಏನು ಮಾಡ್ತದಂದ್ರೆ ವಸ್ತುಸ್ಥಿತಿ ಪರ್ಯಾಲೋಚನೆ ಮಾಡಿದರೂ ಕೂಡ, ಅಂದ್ರೆ ವಸ್ತುಸ್ಥಿತ್ಯ ನಾವು ವಿಚಾರ ಮಾಡಿ ನೋಡಿದರೂ ಕೂಡ ಈ ಪ್ರತ್ಯಕ್ಷ ಪ್ರಮಾಣ ಶ್ರುತಿಗೆ ವಿರುದ್ಧವಾದ ನೀವು ಹೇಳುವ ಜಗತ್ಸತ್ಯತ್ವ ಗ್ರಾಹಿಯಾದ ಪ್ರತ್ಯಕ್ಷ ಪ್ರಮಾಣ ಇದು ಅಪ್ರಮಾಣ, ಅಥತ್ವಾವೇದಕ. ಯಾಕೆ ಅಂದ್ರೆ ನೋಡಿ, ಜ್ಞಾನಾನಂದಾದಿ ಲಕ್ಷಣಗಳು, ಆತ್ಮತತ್ವದ ನಿಜವಾದ ಲಕ್ಷಣ ಜ್ಞಾನಾನಂದಾದಿ ಲಕ್ಷಣಗಳು ಮತ್ತು ಬ್ರಹ್ಮರೂಪತ್ವ. ಈ ಆತ್ಮನಿಗೆ ಬ್ರಹ್ಮರೂಪತ್ವ ಇದೆ. ಇವೆರಡೂ ಚೈತನ್ಯಕ್ಕೆ ಸ್ವಾಭಾವಿಕವಾಗೇ ಇವೆ. ಜ್ಞಾನಾನಂದಾದಿ ಲಕ್ಷಣ, ಬ್ರಹ್ಮರೂಪತ್ವ ಈ ಆತ್ಮತತ್ವಕ್ಕೆ ಅಂದ್ರೆ ಚೈತನ್ಯಕ್ಕೆ ಸ್ವಾಭಾವಿಕವಾಗಿ ಇವೆ. ಆದರೂ ಕೂಡ ಅದರ ಅನುಭವವನ್ನ ಪ್ರತಿಬಂಧಿಸಿ ಯಾಯಂ ಚೈತನ್ಯಸ್ಯ ನೋಡಿ, ಯಾವ ಈ ಅವಿದ್ಯೆ ಉಂಟೋ ಇದೇನು ಮಾಡುತ್ತದೆ? ಚೈತನ್ಯಸ್ಯ ಈ ಆತ್ಮತತ್ವಕ್ಕೆ, ಈ ಚೈತನ್ಯಕ್ಕೆ ಸ್ವತಃ ಏವ ಅಂದ್ರೆ ಸ್ವಾಭಾವಿಕವಾಗಿ ಇರತಕ್ಕಂತಹ ಸ್ಥಿತ ಲಕ್ಷಣ ಅಂದ್ರೆ ಸ್ವಾಭಾವಿಕವಾಗಿ ಇರುವ ಲಕ್ಷಣ ಜ್ಞಾನಾನಂದಾದಿ ಲಕ್ಷಣಗಳು ಮತ್ತು ಬ್ರಹ್ಮರೂಪತ್ವ, ಇದನ್ನ ಈ ಚೈತನ್ಯಕ್ಕೆ ತಡೆ ಹಿಡಿದು ಈ ಚೈತನ್ಯ ಇದು ಜೀವ ಅಂತ ತಿಳಿಸಿಕೊಡುತ್ತದೆ. ಯಾವುದು? ಈ ಅವಿದ್ಯಾ. ಅದರ ಅನುಭವವನ್ನು ಪ್ರತಿಬಂಧಿಸಿ ವಾಸ್ತವಿಕವಾಗದೇ ಇರತಕ್ಕಂತಹ ಸತ್ಯಭೂತವಲ್ಲದ ಜೀವತ್ವವನ್ನು ತಂದುಕೊಡೋದಕ್ಕೆ ಕಾರಣವಾದದ್ದೇ ಯಾವುದಪ್ಪ? ಜೀವತ್ವವನ್ನು. ಈ ಅಂದ್ರೆ
ಈ ಚೈತನ್ಯಕ್ಕೆ ಜೀವತ್ವವನ್ನು ತಂದು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅದೇ ಅವಿದ್ಯಾ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಅವಿದ್ಯಾ. ಜೀವತ್ವ ಪಾದಿಕಾ ಅವಿದ್ಯಾ. ಜೀವತ್ವವನ್ನು ತಂದು ಕೊಡ್ತಕ್ಕಂಥದ್ದೇ ಅವಿದ್ಯಾ. ಈ ಅವಿದ್ಯೆ ಏನು ಮಾಡ್ತದಪ್ಪ ಅಂದ್ರೆ ಜೀವತ್ವಾಪಾದಿಕ ಅವಿದ್ಯಾ ಅಂದ್ರೆ ಈ ಚೈತನ್ಯ ಸ್ವಾಭಾವಿಕವಾಗಿ ಜ್ಞಾನಾನಂದಾದಿ ಲಕ್ಷಣಗಳುಳ್ಳವನು ಬ್ರಹ್ಮರೂಪನಾಗಿದ್ದಾನೆ. ಈ ರೀತಿ ಚೈತನ್ಯನಿಗೆ ಇರುವ ಸ್ವಾಭಾವಿಕವಾದ ಜ್ಞಾನಾನಂದಾದಿ ಲಕ್ಷಣಗಳು, ಆ ಬ್ರಹ್ಮರೂಪತ್ವದ ಅನುಭವ, ಇದನ್ನೆಲ್ಲ ತಡೆ ಹಿಡಿದು ವಾಸ್ತವಿಕವಲ್ಲದ ಈ ಚೈತನ್ಯಕ್ಕೆ ಜೀವತ್ವವನ್ನು ತಂದು ಕೊಡುತ್ತದೆ ಅವಿದ್ಯಾ. ಇಂಥ ಅವಿದ್ಯಾ ಏನಾಗಿದೆಯಪ್ಪ ಅಂತಂದ್ರೆ ನೋಡಿ, ಇಂಥ ಅವಿದ್ಯಾ ಏನಾಗಿದೆ ಅಂತಂದ್ರೆ ವೃತ್ತಿ ರೂಪವಾದ ಜ್ಞಾನ. ಅವಿದ್ಯಾ ಅಂತ ಒಂದು ಪದಚ್ಛೇದ, ಜೀವತ್ವಾಪಾದಿಕ ಅವಿದ್ಯಾ ಒಂದು ಪದಚ್ಛೇದ, ಅಥವಾ ಜೀವತ್ವಾಪಾದಿಕ ವಿದ್ಯಾ. ವಿದ್ಯಾ ಅಂತ ಅರ್ಥ ಇಟ್ಕೊಂಡಾಗ ವೃತ್ತಿ ರೂಪ ಜ್ಞಾನವನ್ನು ಸ್ವೀಕಾರ ಮಾಡಬೇಕು. ವಿದ್ಯಾ ಅಂದ್ರೆ ವೃತ್ತಿ ರೂಪವಾದ ಜ್ಞಾನ. ಕರ್ಮ ಅಂದ್ರೆ ಪುಣ್ಯ ಪಾಪ ರೂಪವಾದ ಕರ್ಮ, ಮಣ್ಣಿನ ಪಾಠದಲ್ಲಿ ಹೇಳಿದ್ದೇನೆ. ಆಮೇಲೆ ಪೂರ್ವ ಪ್ರಜ್ಞಾ ಅಂತಂದ್ರೆ ಸ್ಮರಣೆ ಮತ್ತು ಸಂಸ್ಕಾರ. ಇವುಗಳಿಗೆ ಅಂದರೆ ವೃತ್ತಿರೂಪವಾದ ಜ್ಞಾನ, ಪುಣ್ಯ ಪಾಪ ರೂಪವಾದ ಕರ್ಮ, ಸ್ಮರಣೆ, ಸಂಸ್ಕಾರ, ಇವುಗಳಿಗೆ ಗೋಡೆಯಂತೆ ಇರತಕ್ಕಂಥದ್ದು. ಚಿತ್ರಗಳನ್ನು ಬಿಡಿಸಬೇಕಾದ್ರೆ ಗೋಡೆ ಹೇಗೆ ಅವಶ್ಯಕತೆ ಇದೆಯೋ, ಚಿತ್ರಗಳಿಗೆ ಗೋಡೆಯಂತೆ ಇವುಗಳಿಗೆಲ್ಲ ಮೂಲಭೂತವಾದದ್ದು, ಅನಾದಿಯಾದದ್ದು, ಅನಿರ್ವಚನೀಯವಾದದ್ದು ಯಾವುದಪ್ಪ ಅಂದ್ರೆ ಅದೇ ಅವಿದ್ಯಾ. ಸ್ವಾಭಾವಿಕವಾದ ಆ ಚೈತನ್ಯನ ಸ್ವರೂಪವನ್ನು ಮುಚ್ಚಿ ಹಾಕಿ ಅಸ್ವಾಭಾವಿಕವಾಗಿರತಕ್ಕಂಥ ಜೀವತ್ವವನ್ನು ತಂದು ಕೊಡೋದು ಈ ಅವಿದ್ಯ. ಅನಾದಿ ಅನಿರ್ವಚನೀಯವಾದ ಈ ಅವಿದ್ಯ ಆಗಿದೆ. ಅನಾದಿಯಾಗಿದೆ, ಅನಿರ್ವಚನೀಯವಾಗಿದೆ ಈ ಅವಿದ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಂತಹ ಉಪಾದಾನ ಕಾರಣವಾದ ಈ ಅವಿದ್ಯೆಯಲ್ಲಿ ಅಂದ್ರೆ ಒಟ್ಟು ಈ ಬಂಧಕ್ಕೆ ಮೆಟೀರಿಯಲ್ ಉಪಾದಾನ ಕಾರಣ ಅದು ಅವಿದ್ಯ. ಈ ಅವಿದ್ಯೆಯಲ್ಲಿ ನಿಮಿತ್ತ ಕಾರಣವಾಗಿರತಕ್ಕಂತಹ ಪರಮೇಶ್ವರನ ಅಧಿಷ್ಠಾನದಿಂದ, ನಿಮಿತ್ತ ಕಾರಣವಾದ ಪರಮಾತ್ಮನ ಅಧಿಷ್ಠಾನದಿಂದ ಉಂಟಾಗಿರತಕ್ಕಂತಹ ಪರಿಣಾಮ ವಿಶೇಷವೇ ಅಹಂಕಾರ ತತ್ವ. ಈ ಅವಿದ್ಯೆಯಲ್ಲಿ ನಿಮಿತ್ತ ಕಾರಣನಾದ ಪರಮಾತ್ಮನ ಅಧಿಷ್ಠಾನದಿಂದಾಗಿ ಒಂದು ಪರಿಣಾಮ ವಿಶೇಷ ಉಂಟಾಗುತ್ತದೆ. ಆ ಉಂಟಾಗುವ ಪರಿಣಾಮ ವಿಶೇಷವೇ ಅಹಂಕಾರ ತತ್ವ. ಹಂಗದನ್ನು ಓದಬೇಕು. ತಸ್ಯಾಹ ಈ ಅವಿದ್ಯೆಯಲ್ಲಿ ಪರಮೇಶ್ವರ ಅಧಿಷ್ಠಿತತ್ವ ಲಬ್ಧ ಅಂದರೆ ಪರಮೇಶ್ವರನ ಪರಮಾತ್ಮನ ಅಧಿಷ್ಠಾನದಿಂದ ಉಂಟಾಗುವ ಪರಿಣಾಮ ವಿಶೇಷ. ಪರಿಣಾಮ ವಿಶೇಷ ಅಂದ್ರೆ ವಿಜ್ಞಾನ ಕ್ರಿಯಾಶಕ್ತಿ ದ್ವಯಾಶ್ರಯ. ಪರಿಣಾಮ ವಿಶೇಷವೇ ಅಹಂಕಾರ ತತ್ವ. ಈ ಅಹಂಕಾರ ತತ್ವದಲ್ಲೇನೆ ಎರಡು ಶಕ್ತಿಗಳಿವೆ. ಈ ಅಹಂಕಾರ ತತ್ವದಲ್ಲಿ ಮತ್ತೆ ಎರಡು ಶಕ್ತಿಗಳು ಏನಪ್ಪಾ ಅಂದ್ರೆ ವಿಜ್ಞಾನ ಶಕ್ತಿ, ಕ್ರಿಯಾಶಕ್ತಿ. ಈ ಎರಡು ಶಕ್ತಿಗಳಿಂದ ಕರ್ತೃತ್ವ ಭೋಕ್ತೃತ್ವಗಳಿಗೆ ಮುಖ್ಯವಾದ ಆಧಾರವೂ ಕೂಡ ಅಂದ್ರೆ ವಿಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಎಂಬುದನ್ನು ಎರಡು ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅಭಿಪ್ರಾಯ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಸ್ವಾಭಾವಿಕವಾಗಿ ಆತ್ಮನಲ್ಲಿ, ಚೈತನ್ಯನಲ್ಲಿ ಬ್ರಹ್ಮರೂಪತ್ವ, ಜ್ಞಾನಾನಂದಾದಿಗಳು ಸ್ವರೂಪಭೂತವಾದ ಧರ್ಮವಾಗಿ ಇವೆ. ಹಾಗಾದ್ರೆ ಬ್ರಹ್ಮರೂಪತ್ವ, ಜ್ಞಾನಾನಂದಾದಿಗಳು ಈ ಜೀವನಿಗೆ ಸ್ವರೂಪಭೂತವಾಗಿದ್ರೆ ಅವುಗಳು ಯಾಕೆ ತೋರೋದಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಮಾಯಾವಾದಿಗಳಂತ ಇದ್ದಾರೆ ಇವುಗಳು ಯಾಕೆ ತೋರೋದಿಲ್ಲ ಅಂದ್ರೆ ಸ್ವಾಭಾವಿಕವಾದ ಈ ಜೀವನ ಧರ್ಮಗಳು ತೋರದೇ ಇರೋದಕ್ಕೆ ಕಾರಣನೇ ಈ ಅವಿದ್ಯಾ. ಈ ಅವಿದ್ಯೆಯಿಂದಲೇನೆ ಈ ಆತ್ಮನಿಗೆ ಪುಣ್ಯ ಪಾಪ ಎಂಬ ಕರ್ಮಗಳ ಸಂಬಂಧ, ಲೌಕಿಕವಾದ ಜ್ಞಾನ, ಸಾಂಸಾರಿಕವಾದ ಅನುಭವ, ಈ ಒಂದು ಅವಿದ್ಯೆನೆ ಒಟ್ಟು ಉಪಾದಾನ ಕಾರಣ. ನಿಮಿತ್ತ ಕಾರಣ ಭಗವಂತನ ಅಧಿಷ್ಠಾನ. ಇದೇ ಅವಿದ್ಯೆಯಲ್ಲಿ ಆದಾಗ ಈ ಅವಿದ್ಯೆಯೇ ಅಹಂಕಾರ ತತ್ವವಾಗಿ ಪರಿಣಾಮವಾಗುತ್ತದೆ. ಅವಿದ್ಯೆಯ ಪರಿಣಾಮ ವಿಶೇಷವೇ ಒಂದು ಅಹಂಕಾರ ತತ್ವ. ಈ ಅಹಂಕಾರ ತತ್ವದಲ್ಲಿ ಮತ್ತೆ ಎರಡು ಶಕ್ತಿಗಳಿವೆ, ಕ್ರಿಯಾಶಕ್ತಿ, ವಿಜ್ಞಾನ ಶಕ್ತಿ. ಈ ಜೀವನಿಗೆ ಕ್ರಿಯಾಶಕ್ತಿಯಿಂದ ಕರ್ತೃತ್ವ ಎಂಬುದು ಉಂಟಾಗುತ್ತದೆ, ವಿಜ್ಞಾನ ಶಕ್ತಿಯಿಂದ ಭೋಕ್ತೃತ್ವ ಎಂಬ ಧರ್ಮ ಉಂಟಾಗುತ್ತದೆ.
ವಿಜ್ಞಾನ ಶಕ್ತಿಯಿಂದಾಗಲೇ ಅಹಂಕಾರ ತತ್ವವನ್ನ ಗೊತ್ತಾಯ್ತೋ ಇದು ಇಷ್ಟು ಅರ್ಥ ಮಾಡ್ಕೋಬೇಕಿಲ್ಲಿ. ಪರಮೇಶ್ವರ ಅಧಿಷ್ಠಿತತ್ವ ಲಬ್ಧ ಪರಿಣಾಮ ವಿಶೇಷ ವಿಜ್ಞಾನ ಕ್ರಿಯಾ ಶಕ್ತಿ ದ್ವಯಾಶ್ರಯ. ವಿಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಎಂಬ ಎರಡಕ್ಕೆ ಆಶ್ರಯವಾದದ್ದೇ ಕರ್ತೃತ್ವ ಭೋಕ್ತೃತ್ವ ರೂಪ ಈ ಒಂದು ಧರ್ಮಗಳಿಗೆ ಏಕಾಧಾರವಾದದ್ದು. ಮತ್ತು ಕೂಟಸ್ಥ ಚೈತನ್ಯ ಸಂವರಣ ಸಂಜಾತ ಜ್ಯೋತಿ ಅಪರೋಕ್ಷ ಅಹಂಕಾರ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕರ್ತೃತ್ವ ಭೋಕ್ತೃತ್ವ ರೂಪವಾದವುಗಳಿಗೂ ಮುಖ್ಯ ಆಧಾರ ಈ ಅವಿದ್ಯಾನೇ, ಜೀವನಲ್ಲ. ಕರ್ತೃತ್ವ ಭೋಕ್ತೃತ್ವ ಎಂಬ ಧರ್ಮಗಳಿಗೆ ಜೀವ ಆಧಾರ ಅನ್ಕೋಬೇಡ್ರಿ, ಈ ಅವಿದ್ಯನೇ ಕರ್ತೃತ್ವ ಭೋಕ್ತೃತ್ವ ಎಂಬುದಕ್ಕೂ ಆಧಾರ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಯಾಕೆ ಅಂದ್ರೆ ಈ ಜೀವ ನಿರ್ವಿಕಾರ, ಸ್ವಾಭಾವಿಕವಾಗಿ ಈ ಚೈತನ್ಯ ನಿರ್ವಿಕಾರ. ನಿರ್ವಿಕಾರನಾದ ಈ ಚೈತನ್ಯನಲ್ಲಿ ಈ ಅಹಂಕಾರದ ಒಂದು ಐಕ್ಯಾಧ್ಯಾಸದಿಂದ, ಅಹಂಕಾರ ಇದು ನನ್ನದು ಅಂದ್ರೆ ಅಹಂ ಎಂಬ ಈ ಅಹಂಕಾರದ ಐಕ್ಯಾಧ್ಯಾಸದಿಂದ ಅಹಂಕಾರ ನಿಷ್ಪನ್ನವಾದ ಪ್ರಕಾಶ ಸ್ವರೂಪವೂ ಅಪರೋಕ್ಷವೂ ಆಗಿದೆ. ಅಂದ್ರೆ ಅಹಂಕಾರದ ಐಕ್ಯದ ಅಧ್ಯಾಸದಿಂದ ಈ ಅಹಂಕಾರವೇ ನಿಷ್ಪನ್ನ ಪ್ರಕಾಶ ಸ್ವರೂಪವಾಗಿದೆ, ಅಪರೋಕ್ಷವೂ ಆಗಿದೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಕೂಟಸ್ಥ ಚೈತನ್ಯ ಸಂವಲನ ಸಂಜಾತ ಜ್ಯೋತಿ ಅಪರೋಕ್ಷ ಅಹಂಕಾರ ಸಚ. ಈ ಅಹಂಕಾರವೇ ಚಿದಾತ್ಮನಃ ಚಿತ್ಸ್ವರೂಪನಾದ ಈ ಜೀವನಿಗೆ ಬುದ್ಧಿಯ ನಿಷ್ಕೃಷ್ಯ ಏನ್ ಮಾಡ್ತದೆ? ವೇದಾಂತಿಗಳು ಇದನ್ನು ಹೇಳ್ತಾ ಇದ್ದಾರೆ. ವೇದಾಂತಿಗಳು ಅಂದ್ರೆ ತಮ್ಮ ವಿವೇಕದಿಂದ ಈ ಅಹಂಕಾರವನ್ನು ಚೈತನ್ಯದಿಂದ ಬೇರ್ಪಡಿಸಿ ನೋಡಿ. ವೇದಾಂತಿಗಳು ಹೇಳ್ತಾ ಇದ್ದಾರೆ ಸಚ ಚಿದಾತ್ಮನಃ. ವೇದಾಂತಿಗಳು ತಮ್ಮ ವಿವೇಕದಿಂದ ಈ ಅಹಂಕಾರಕ್ಕೂ ಚೈತನ್ಯನಿಗೂ ಬೇರೆ ಬೇರೆ ಅಂತ ಮಾಡಿ ಈ ಅಹಂಕಾರವನ್ನ ಚೈತನ್ಯನಿಂದ ಬೇರ್ಪಡಿಸಿ ವೇದಾಂತವಾದಿಭಿ ಈ ಅಹಂಕಾರವನ್ನೇ ವೇದಾಂತವಾದಿಗಳು ಅಂತಃಕರಣಂ ಮನಃ ಬುದ್ಧಿ ಅಹಂ ಪ್ರತ್ಯಯಿ ಇತೀಚ ಇದೇ ಒಂದು ಅಹಂಕಾರವನ್ನೇ ಅಂದ್ರೆ ತನ್ನಲ್ಲಿಯ ಈ ವಿಜ್ಞಾನ ಶಕ್ತಿಯಿಂದಾಗಿ ಈ ಅಹಂಕಾರವೇ ಅಂತಃಕರಣ ಮನಸ್ಸು ಬುದ್ಧಿ ಮತ್ತು ಅಹಂ ಪ್ರತ್ಯಯಕ್ಕೆ ಆಶ್ರಯ ಅಂತ ಕರೀತಾ ಇದ್ದಾರೆ. ಇದರಲ್ಲಿಯ ಕ್ರಿಯಾಶಕ್ತಿಯಿಂದಾಗಿ ಪ್ರಾಣ ಅಂತೂ ಕರೀತಾರೆ. ವಿಜ್ಞಾನ ಶಕ್ತಿಯಿಂದ ಈ ಅಹಂಕಾರವೇ ಅಂತಃಕರಣ ಮನಸ್ಸು ಬುದ್ಧಿ ಅಹಂ ಪ್ರತ್ಯಯಕ್ಕೆ ಆಶ್ರಯ ಅಂತ ಆಗುತ್ತದೆ ವಿಜ್ಞಾನ ಶಕ್ತಿಯಿಂದ. ಇದೇ ಅಹಂಕಾರವೇ ಕ್ರಿಯಾಶಕ್ತಿಯಿಂದ ಪ್ರಾಣ ಅಂತ ಕರೆಸಿಕೊಳ್ಳಲ್ಪಡುತ್ತದೆ ಅಂತ ಈ ರೀತಿ ವೇದಾಂತಿಗಳು ಹೇಳುತ್ತಾರೆ ಎಂಬ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಅಹಂ ಪ್ರತ್ಯಯಿತಿ ಚ ವಿಜ್ಞಾನ ಶಕ್ತಿ ವಿಶೇಷಮಾಶ್ರಿತ್ಯ ಗೀಯತೆ ಪರಿಸ್ಪಂದ ಶಕ್ತ್ಯಾಚ ಪ್ರಾಣ ಇತಿ. ಕ್ರಿಯಾಶಕ್ತಿಯಿಂದ ಈ ಅಹಂಕಾರವೇ ಪ್ರಾಣ ಅಂತ ಕರೆಸಿಕೊಳ್ಳಲ್ಪಡುತ್ತದೆ ಅಂತ ಅಭಿಪ್ರಾಯ. ತದುಪರಾಗ ನಿಮಿತ್ತಂ ಮಿಥ್ಯೈವ ಆತ್ಮನಃ ಕರ್ತೃತ್ವಾದಿಕಂ ಪ್ರತಿಭಾತಿ. ಈ ರೀತಿಯಾಗಿ ಅಂತೂ ಕರ್ತೃತ್ವ ಮೊದಲಾದ ಧರ್ಮಗಳು ಅಹಂಕಾರದ ಧರ್ಮಗಳಿದು. ಸ್ವಾಭಾವಿಕವಾಗಿ ಕರ್ತೃತ್ವ ಭೋಕ್ತೃತ್ವಗಳು ಜೀವನ ಧರ್ಮವಲ್ಲ. ಸ್ವಾಭಾವಿಕವಾಗಿ ಜೀವನ ಧರ್ಮವಲ್ಲದ ಈ ಕರ್ತೃತ್ವ ಭೋಕ್ತೃತ್ವ ಎಂಬ ಧರ್ಮಗಳು ಅಹಂಕಾರ ನಿಮಿತ್ತಕವಾಗಿ ಜೀವನ ಧರ್ಮ ಅಂತ ಭ್ರಾಂತಿಯಿಂದ ತೋರುತ್ತವಷ್ಟೇ. ಹೇಗೆ ನೋಡಿ, ಸ್ಫಟಿಕಮಣಿ ಬಿಳಿಯಾಗಿರ್ತದೆ. ಸ್ಫಟಿಕಮಣಿಯ ಪಕ್ಕದಲ್ಲಿ ದಾಸವಾಳ ಹೂವು ಇಟ್ಟಾಗ ಕೆಂಪಾದ ದಾಸವಾಳ ಹೂವು, ದಾಸವಾಳ ಹೂವಿನಲ್ಲಿರುವ ಆ ಕೆಂಪುತನ ಸ್ಫಟಿಕಮಣಿಯಲ್ಲಿ ಬಿದ್ದಾಗ ಸ್ಫಟಿಕಮಣಿನೂ ಕೆಂಪು ಅಂತ ಕಾಣಿಸ್ತದೆ. ಹಾಗೆ ನೋಡಿ, ತದುಪರಾಗ ನಿಮಿತ್ತಂ ಮಿಥ್ಯೈವ ಆತ್ಮನಃ. ಈ ಒಂದು ಅಹಂಕಾರ ನಿಮಿತ್ತಕವಾಗಿ ಈ ಚಿದಾತ್ಮನಿಗೆ ಮಿಥ್ಯಾಭೂತವಾದ ಕರ್ತೃತ್ವಾದಿಗಳು ತೋರ್ತವೆ. ಹೇಗೆ ಅಂದ್ರೆ ಸ್ಫಟಿಕಮಣೇ ಇವ ಉಪಧಾನ ನಿಮಿತ್ತ ಲೋಹಿತಿಮಾ. ಸ್ಫಟಿಕಮಣಿಯಲ್ಲಿ
ಕೆಂಪು ವರ್ಣದ ದಾಸವಾಳ ಹೂವಿನ ಕಲರು ಕೆಂಪು ಬಣ್ಣ ತೋರುವಂತೆ ಅಹಂಕಾರ ಸಂಬಂಧದಿಂದಾಗಿ ಈ ಆತ್ಮನಲ್ಲಿಯೂ ಕೂಡ ಅಹಂಕಾರದ ಧರ್ಮಗಳಾದ ಕರ್ತೃತ್ವ ಭೋಕ್ತೃತ್ವಾದಿಗಳು ತೋರುತ್ತಾ ಇವೆ. ಅಹಂಕಾರ ನಿಮಿತ್ತಕವಾಗಿ ಈ ಆತ್ಮನಲ್ಲಿ ಕರ್ತೃತ್ವ ಭೋಕ್ತೃತ್ವಾದಿಗಳು ತೋರ್ತಾ ಇವೆ. ಸ್ವಾಭಾವಿಕವಾಗಿ ಕರ್ತೃತ್ವ ಭೋಕ್ತೃತ್ವಾದಿಗಳು ಆತ್ಮನ ಧರ್ಮವಲ್ಲ, ಅವು ಅಹಂಕಾರದ ಧರ್ಮ. ಅಹಂಕಾರದ ಧರ್ಮ ತದೇವಂ. ಆದ್ದರಿಂದ ಅಹಂ ಕರ್ತ, ಅಹಂ ಭೋಕ್ತ, ಅಹಂ ಸುಖಿ, ಅಹಂ ದುಃಖಿ ಇತ್ಯಾದಿ ಪ್ರತ್ಯಕ್ಷೆ ಶ್ರುತ್ಯಾದಿ ವಿರೋಧೇನ. ಈ ರೀತಿ ಈ ಪ್ರತ್ಯಕ್ಷದಿಂದ ತೋರುವ ಕರ್ತೃತ್ವ ಭೋಕ್ತೃತ್ವಗಳು ಜೀವನಲ್ಲಿವೆ ಅಂತೇನು ಪ್ರತ್ಯಕ್ಷದಿಂದ ತೋರ್ತಾ ಇದೆ, ಈ ರೀತಿ ಕರ್ತೃತ್ವ ಭೋಕ್ತೃತ್ವಗಳನ್ನ ಹೇಳುವ ಈ ಪ್ರತ್ಯಕ್ಷ ನಿಜವಾದ ಆತ್ಮತತ್ವವನ್ನ ಹೇಳುವ ಶ್ರುತ್ಯಾದಿಗಳಿಗೆ ವಿರುದ್ಧ. ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವಗಳನ್ನ ಈ ಆತ್ಮನಿಗೆ ಹೇಳುವ ಈ ಪ್ರತ್ಯಕ್ಷ ಶ್ರುತ್ಯಾದಿ ವಿರುದ್ಧವಾದ್ದರಿಂದ ಪೂತಿ ಕೂಷ್ಮಾಂಡೀಕೃತೆ, ಕೊಳತು ಕುಂಬಳಕಾಯಿಯಂತೆ ಅಂತ ಅರ್ಥ. ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿ, ಪೂತಿ ಕೂಷ್ಮಾಂಡೀಕೃತೆ ಅಂದ್ರೆ ಕೊಳತು ಕುಂಬಳಕಾಯಿಯಂತೆ ಅಂತ ಅಭಿಪ್ರಾಯ. ಗೊತ್ತಾಯಿತೋ ಇಲ್ಲೋ? ಆದ್ದರಿಂದ ಕೊಳೆತ ಕುಂಬಳಕಾಯಿಯಂತೆ ಈ ಪ್ರತ್ಯಕ್ಷ ಪ್ರಮಾಣ ಶ್ರುತ್ಯಾದಿ ವಿರುದ್ಧವಾದ್ದರಿಂದ ಈ ಪ್ರತ್ಯಕ್ಷ ಪ್ರಮಾಣ ಅಪ್ರಮಾಣವಾಗಿದೆ. ಅಪ್ರಮಾಣವಾಗಿದೆ. ಆದ್ದರಿಂದ ಬಂಧ ಮಿಥ್ಯಾತ್ವಂ ವ್ಯುತ್ಪಾದನ ಉಪಪನ್ನಂ ಉಪಪನ್ನತರಂ. ಅದನ್ನ ನಾವು ಹೇಳುವ ಶ್ರುತ್ಯಾದಿಗಳಿಂದ ಏನು ಆತ್ಮತತ್ವ ಅದ್ವಿತೀಯವಾಗಿರತಕ್ಕಂಥ ಆತ್ಮತತ್ವ ಹೇಳಲ್ಪಡ್ತಾ ಇದೆ. ಈ ಶ್ರುತ್ಯಾದಿಗಳಿಂದ ಹೇಳುವ ಅದ್ವಿತೀಯವಾದ ಆತ್ಮತತ್ವ ಇದು ತಾತ್ಪರ್ಯತಃ ಶ್ರುತ್ಯಾದಿಗಳಿಂದ ಸಿದ್ಧವಾಗಿದೆ. ಈ ಅದ್ವಿತೀಯವಾದ ಆತ್ಮತತ್ವ ಶ್ರುತ್ಯಾದಿಗಳಿಂದ ಸಿದ್ಧವಾದ ಮೇಲೆ ಆ ಶ್ರುತಿ ಸ್ಮೃತಿಗಳ ತಾತ್ಪರ್ಯ ಕೊನೆಗೆ ಹಾಗಾದರೆ ಈ ಬಂಧಕ್ಕೆ ಮಿಥ್ಯಾತ್ವವನ್ನು ನಾವು ಒಪ್ಪಲೇಬೇಕು. ಬಂಧಕ್ಕೆ ಮಿಥ್ಯಾತ್ವ ಹೇಳಿದ್ದು ಅತ್ಯಂತ ಯೋಗ್ಯವೇ ಎಂಬ ಮಾತನ್ನ ಮಾಯಾವಾದಿಗಳು ಅವರು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲೋ? ಇಲ್ಲಿ ಜೀವತ್ವಾಪಾದಿಕ ವಿದ್ಯಾ ಅಂತ ಪರಿಮಳದ ಪಾಠ, ಅಲ್ಲಿ ವಿದ್ಯಾ ಅಂದ್ರೆ ವೃತ್ತಿರೂಪ ಜ್ಞಾನ ಅಂತ, ಅವಿದ್ಯಾ ಅಂತ ಕೆಲವರು ಪಾಠ, ಅವಿದ್ಯಾ ಅಂದ್ರೆ ಭ್ರಾಂತಿ ಅಂತ ಹಿಂದೆ ನಾನು ಹೇಳಿದೆ. ಇರಲಿ, ಅಂತೂ ಈ ರೀತಿ ನೋಡಿ ಒಟ್ಟು ಮಾಯಾವಾದಿಗಳು ಹೇಳೋದಿಷ್ಟೇ. ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ಅದ್ವಿತೀಯವಾದ ಚೈತನ್ಯೈಕ ರಸವಾದ ಅನಂತ ಆನಂದ ಚೈತನ್ಯೈಕ ಸ್ವಭಾವವಾದ ಆತ್ಮತತ್ವ, ಒಂದೇ ಆತ್ಮತತ್ವವನ್ನು ತಿಳಿಸಿಕೊಡ್ತಾ ಇದೆ. ದ್ವಿತೀಯ ವಸ್ತುರಹಿತವಾದ ಆತ್ಮತತ್ವ. ದ್ವಿತೀಯ ವಸ್ತುರಹಿತವಾದ ಆತ್ಮತತ್ವವನ್ನು ಶ್ರುತ್ಯಾದಿಗಳು ಹೇಳಿಕೊಟ್ಟ ಮೇಲೆ ಈ ದ್ವಿತೀಯ ವಸ್ತು ಅಂತ ಅನಿಸಿಕೊಳ್ಳುವ ಬಂಧ ಇದು ಮಿಥ್ಯ ಅಂತ ಆಗಲೇಬೇಕು. ಆ ಬಂಧಕ್ಕೆ ಸತ್ಯತ್ವ ಹೇಳುವ ಈ ಪ್ರತ್ಯಕ್ಷ ಪ್ರಮಾಣ ಕೊಳತು ಕುಂಬಳಕಾಯಿಯಂತೆ ಶ್ರುತ್ಯಾದಿಗಳಿಂದ ವಿರುದ್ಧವಾದ್ದರಿಂದ ಈ ಪ್ರತ್ಯಕ್ಷ ಪ್ರಮಾಣ ಇದು ಅಪ್ರಮಾಣ ಅಂತ ಇಷ್ಟು ಅವರು ಮಾಡಿದರು. ಹಿಂದಿನ ಪಾಠ ಇವತ್ತಿನ ಪಾಠ ಎಲ್ಲ ಸೇರಿ ಇಷ್ಟು ಒಟ್ಟು ತಾತ್ಪರ್ಯ, ಅದ್ವೈತಿಗಳ ತಾತ್ಪರ್ಯ. ಇದಕ್ಕೆ ವ್ಯಾಖ್ಯಾನ ಬರೀತಾರೆ ನೋಡಿ. ಇತ್ಯತಃ ಆಹ ಮಿಥ್ಯಾತ್ವಂ ಯದಿ ಇತಿ. ಆ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಮಿಥ್ಯಾತ್ವಂ ಯದಿ ದುಃಖಾದೇಹೇ ತದ್ವಾಕ್ಯಸ್ಯಾಗ್ರತೋ ಭವೇತ್. ಸ್ವಲ್ಪ ಕಠಿಣ ಭಾಗ, ಅದಕ್ಕೆ ಮೊನ್ನೆ ಆದರೂ ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಪಾಠವನ್ನು. ಮಿಥ್ಯಾತ್ವಂ ಯದಿ ದುಃಖಾದೇಹೇ ತದ್ವಾಕ್ಯಸ್ಯಾಗ್ರತೋ ಭವೇತ್. ನೋಡಿ, ಯದಿ ಒಂದು ವೇಳೆ ದುಃಖಾದೇಹೇ ಮಿಥ್ಯಾತ್ವಂ ನೀವು ಹೇಳುವಂತೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು ದುಃಖಾದಿ ಪ್ರಪಂಚಕ್ಕೆ ಅಂದ್ರೆ ಬಂಧಕ್ಕೆ ಮಿಥ್ಯಾತ್ವವನ್ನು ಹೇಳೋದಾದರೆ ಅಗ್ರತಃ ಮೊದಲಿಗೆ ಆ ಮಿಥ್ಯಾತ್ವವನ್ನು ಹೇಳುವ ಶ್ರುತ್ಯಾದಿ ವಾಕ್ಯಗಳಿಗೂ ಮಿಥ್ಯಾತ್ವ ಬರಬೇಕಾದೀತು ಎಂಬ ಮಾತನ್ನು. ಯದಿ ದುಃಖಾದೇಹೇ ಮಿಥ್ಯಾತ್ವಂ ಸ್ಯಾತ್ ತರ್ಹಿ ಅಗ್ರತಃ ತದ್ವಾಕ್ಯಸ್ಯ ಮಿಥ್ಯಾತ್ವಂ ಭವೇತ್. ದುಃಖಾದಿ ಪ್ರಪಂಚಕ್ಕೆ, ಬ್ರಹ್ಮನಿಂದ ಭಿನ್ನವಾದ ಸಮಸ್ತವಾದ ದುಃಖಾದಿ ಪ್ರಪಂಚಕ್ಕೆ ಮಿಥ್ಯಾತ್ವ ಹೇಳೋದಾದರೆ ಹಾಗಾದರೆ ಮಿಥ್ಯಾತ್ವ ಹೇಳುವ ಆ ವಾಕ್ಯವೂ ಕೂಡ ಮಿಥ್ಯಾ ಅಂತ ಆಯಿತು. ಯಾಕೆ? ಬ್ರಹ್ಮನಿಂದ ಭಿನ್ನವಾದದ್ದೆಲ್ಲವೂ ಮಿಥ್ಯ. ಬ್ರಹ್ಮನಿಂದ ಭಿನ್ನವಾದದ್ದು ಎಲ್ಲವೂ ಮಿಥ್ಯಾ ಅಂದ ಮೇಲೆ
ಬ್ರಹ್ಮನಿಂದ ಭಿನ್ನವಾದ ಪದಾರ್ಥಗಳಲ್ಲಿ ಸೇರೋದು ಆ ವಾಕ್ಯವೂ ಕೂಡ. ಆತ್ಮತತ್ವವನ್ನು ಹೇಳುವ ಶ್ರುತ್ಯಾದಿ ವಾಕ್ಯಗಳು ಕೂಡ ಬ್ರಹ್ಮನಿಂದ ಭಿನ್ನವೇ, ಅದು ಮಿಥ್ಯಾ ಅಂತ ಆಗಬೇಕಾಗುತ್ತದೆ. ಇಷ್ಟು ಅಭಿಪ್ರಾಯ. ಇದಾದ ಮೇಲೆ ಏನು ಈ ಶ್ಲೋಕಾಭಿಪ್ರಾಯ? ಟೀಕಾಕೃತ್ಪಾದರು ಈ ಒಂದು ಪ್ಯಾರಾದಲ್ಲಿ ತಿಳಿಸಿಕೊಡ್ತಾ ಇದ್ದ, ನಿಧಾನವಾಗಿ ನೋಡಿ. ಭವೇದೇ ತತ, ನೀ ಹೇಳಿದ್ದು ಸರಿ ಹೋಗುತ್ತಾ ಇತ್ತು. ಅಂದರೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳು, ನೇಹ ನಾನಾಸ್ತಿ ಕಿಂಚನ ಮೊದಲಾದ ಶ್ರುತ್ಯಾದಿಗಳು ಅದ್ವಿತೀಯ ಆತ್ಮತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದರೆ ಬಂಧಕ್ಕೆ ಮಿಥ್ಯಾತ್ವವನ್ನು ನೀ ವರ್ಣನೆ ಮಾಡಿದ್ದು ಸರಿ. ಮೊದಲು ನೀ ಹೇಳುವಂತೆ ನೇಹ ನಾನಾಸ್ತಿ ಕಿಂಚನ ಎಂಬ ಶ್ರುತ್ಯಾದಿಗಳು ಅದ್ವಿತೀಯ ಆತ್ಮತತ್ವವನ್ನು ಹೇಳೋದಿಲ್ಲ ಹೇಳ್ತಾ ಇದ್ದ ನೋಡಿ. ನೇಹ ನಾನಾ ಇತ್ಯಾದಿ ವಾಕ್ಯ ವಿರೋಧೇನ ಪ್ರತ್ಯಕ್ಷಂ ಆಭಾಸೀಕೃತ್ಯ, ಅದ್ವಿತೀಯ ಆತ್ಮಸ್ವರೂಪವನ್ನು ತಿಳಿಸುವ ನೇಹ ನಾನಾಸ್ತಿ ಕಿಂಚನ ಎಂಬ ಶ್ರುತಿಯ ವಿರುದ್ಧವಾದ್ದರಿಂದ ನಮ್ಮ ಪ್ರತ್ಯಕ್ಷ ಇದು ಆಭಾಸ ಅಂತ ಮಾಡಿ ಬಂಧ ಮಿಥ್ಯಾತ್ವ ವರ್ಣನಂ, ನೀ ಹೇಳುವ ಬಂಧ ಮಿಥ್ಯಾತ್ವ ವರ್ಣನ ಬಾಲ ಜನ ಮನೋರಮಾ, ಸಣ್ಣ ಮಕ್ಕಳಿಗೆ ಕೇಳುವವರಿಗೆ ನೀ ಮಾಡುವ ಬಂಧ ಮಿಥ್ಯಾತ್ವ ವರ್ಣನೆ ಬಹಳ ಚೆನ್ನಾಗಿದೆಯಪ್ಪ, ನೋಡ್ಲಿಕ್ಕೆ ಕೇಳಲಿಕ್ಕೆ ಮನೋಹರ ಅಂತ ಅನಿಸ್ತದೆ. ಬಾಲ ಜನ ಮನೋಹರಾಚ ಏಷಾ ಪ್ರಕ್ರಿಯಾ, ನೋಡೋರಿಗೆ ಬಹಳ ಚೆನ್ನಾಗಿ ಬಾಲಜನ ಮನೋಹರವಾಗಿದೆ ಈ ಪ್ರಕ್ರಿಯೆ. ಆಮೇಲೆ ಯದಿ ಒಂದು ವೇಳೆ ತದ್ವಾಕ್ಯಂ ಉಕ್ತವಿದ ಆತ್ಮತತ್ವ ಪರಂ ಸ್ಯಾತ್, ನೀವು ಹೇಳುವಂತೆ ಈ ನೇನಾನಸ್ತ ಕಿಂಚನ ಎಂಬ ವಾಕ್ಯ ಅದ್ವಿತೀಯನಾದ ಆತ್ಮತತ್ವವನ್ನ ಹೇಳ್ತಾ ಇದ್ರೆ, ದ್ವಿತೀಯ ವಸ್ತು ರಹಿತನಾದ ಆತ್ಮತತ್ವವನ್ನ ನೇಹಾನಾಸ್ತಿ ಕಿಂಚನ ಎಂಬ ಶ್ರುತಿಗಳು ಪ್ರತಿಪಾದನೆ ಮಾಡ್ತಾ ಇದ್ರೆ ನೀ ಹೇಳಿದ ಬಂಧ ಮಿಥ್ಯಾತ್ವ ಸರಿ. ಆದರೆ ನ ಚೈವಂ, ಇದು ಸರ್ವಥಾ ಯುಕ್ತವಾದದ್ದಲ್ಲ ಅಂದ್ರೆ ಟೀಕರಾಯರು. ಯಾತಕ್ಕೆ ನೋಡಿ, ನ ಚೈವಂ ತಥಾಹಿ, ಹೇಗೆಂದ್ರೆ ಟೀಕಾರಾಯರು ವಿಕಲ್ಪ ಮಾಡಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಏನು ವಿಕಲ್ಪ ನೋಡಿ. ಕಿಂ ಆಪಾತತಃ ಪ್ರತಿಪನ್ನಃ ಏವ ವಾಕ್ಯಾರ್ಥಃ ಅಥವಾ ಉಪಕ್ರಮೋಪಸಂಹಾರೌ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಇತ್ಯಾದ್ಯುಕ್ತ ಲಿಂಗಾನುಗುಣಃ ತದವಿರುದ್ಧಶ್ಚ. ಟೀಕಾರಾಯರು ಎರಡು ವಿಕಲ್ಪ ಮಾಡ್ತಾರೆ ಅವರಿಗೆ. ಶ್ರುತಿ ಸ್ಮೃತಿಗಳ ನಿಜವಾದ ವಾಕ್ಯಾರ್ಥ ಯಾವುದು ಹೇಳು. ಮೇಲ್ನೋಟಕ್ಕೆ ತೋರುವ ಅರ್ಥವೇ ನಿಜವಾಗ್ಲೂ ಶ್ರುತಿ ಸ್ಮೃತಿಗಳ ಅರ್ಥವೋ, ಅಥವಾ ಉಪಕ್ರಮ ಉಪಸಂಹಾರಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳು, ಉಪಕ್ರಮ ಉಪಸಂಹಾರ ಮೊದಲಾದ 6 ಈ ಷಡ್ವಿಧ ತಾತ್ಪರ್ಯ ಲಿಂಗಗಳಿಗೆ ಅನುಗುಣವಾಗಿ ಸಿದ್ಧವಾಗುವ ಅರ್ಥ ಇದು ವಾಕ್ಯಾರ್ಥವು. ಶ್ರುತ್ಯಾದಿಗಳ ವಾಕ್ಯಾರ್ಥ ನಿಜವಾಗಲೂ ಯಾವುದು? ಮೇಲ್ನೋಟಕ್ಕೆ ತೋರೋದೇ ಶ್ರುತ್ಯಾದಿಗಳ ವಾಕ್ಯಾರ್ಥವು, ಅಥವಾ ಉಪಕ್ರಮಾದಿಗಳಿಂದ ಸಿದ್ಧವಾಗುವ ಉಪಕ್ರಮಾದಿಗಳಿಗೆ ಅನುಗುಣವಾದ ಅರ್ಥವೇ ವಾಕ್ಯಾರ್ಥವೋ ಹೇಳು ಅಂತ ಪ್ರಶ್ನೆ. ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂತ ಕರೆಯುತ್ತಾರೆ. ಇವುಗಳನ್ನ ಎಲ್ಲರೂ ಹೇಳಿದ್ದಾರೆ. ಷಡ್ವಿಧ ತಾತ್ಪರ್ಯ ಲಿಂಗಗಳು ಉಪಕ್ರಮೋಪಸಂಹಾರ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಉಪಕ್ರಮ ಅಂದ್ರೆ ಏನು ಗೊತ್ತಾ? ಪ್ರಕರಣದ ಒಂದು ಪ್ರಾರಂಭ ಮಾಡೋದು. ಪ್ರಕರಣದ ಆರಂಭಕ್ಕೆ ಏನು ಹೇಳುತ್ತೇವೋ ಅದು. ಇಲ್ಲಿ ಉತ್ತರೋತ್ತರಂ ಬಲೀಯ ಅಂತ ಹೇಳ್ತಾರೆ. ಉಪಕ್ರಮಕ್ಕಿಂತಲೂ ಉಪಸಂಹಾರ, ಉಪಸಂಹಾರಕ್ಕಿಂತಲೂ ಅಭ್ಯಾಸ, ಅಭ್ಯಾಸಕ್ಕಿಂತಲೂ ಅಪೂರ್ವತ, ಉತ್ತರೋತ್ತರಂ ಬಲೀಯ. ಮುಂದಿನಗಳು ಪ್ರಬಲ ಇರಲಿ. ಉಪಕ್ರಮ ಅಂದ್ರೆ ಪ್ರಕರಣದಲ್ಲಿ ಆರಂಭಕ್ಕೆ ಹೇಳೋದು ಒಂದು ವಿಷಯವನ್ನು. ಉಪಸಂಹಾರ ಅಂದ್ರೆ ಪ್ರಕರಣದ ಕೊನೆಗೆ ಹೇಳೋದು. ಅಭ್ಯಾಸ ಅಂದ್ರೆ ಹೇಳಿದ ವಿಚಾರವನ್ನೇ ಮತ್ತೆ ಮತ್ತೆ ಹೇಳೋದು, ಅನೇಕ ವಾಕ್ಯಗಳ ಮುಖಾಂತರ ಅನೇಕ ಬಾರಿ ಹೇಳೋದು. ಅಪೂರ್ವತ ಅಂತಂದ್ರೆ ಇತರ ಪ್ರಮಾಣಗಳಿಂದ ಹೇಳದೇ ಇರತಕ್ಕಂಥ, ಬೇರೆ ಪ್ರಮಾಣಗಳಿಂದ ಸಿದ್ಧವಾಗದೇ ಇರತಕ್ಕಂಥ ವಿಷಯಗಳನ್ನು ಹೇಳೋದು, ಅದು ಅಪೂರ್ವತ. ಫಲ ಅಂದ್ರೇನು? ಪ್ರಯೋಜನವನ್ನು ಹೇಳುವ ವಾಕ್ಯ, ಪ್ರಯೋಜನವನ್ನು ನಿರೂಪಣೆ ಮಾಡತಕ್ಕಂತಹದ್ದು ಫಲ ಅಂತ ಕರೀತಾರೆ. ಅರ್ಥವಾದ ಅಂದ್ರೆ
ಆ ಹೇಳಿದ ವಿಷಯವನ್ನು ಸ್ತೋತ್ರ ಮಾಡೋದು, ಅದನ್ನ ಹೊಗಳೋದು, ಅಥವಾ ಈ ರೀತಿ ಮಾಡಬಾರದು ಅಂತ ಹೇಳೋದಕ್ಕೆ ಆ ಕಾರ್ಯವನ್ನ ನಿಂದನೆ ಮಾಡೋದು, ಈ ರೀತಿ ಅರ್ಥವಾದ ಸ್ತುತಿ ನಿಂದ ವಿಷಯಕ್ಕೆ ಒತ್ತು ಕೊಟ್ಟು ಹೇಳೋದು. ಈ ಕೆಲಸ ಮಾಡಲೇಬೇಕು ಅಂದ್ರೆ ಸ್ತೋತ್ರ ಮಾಡೋದು, ಸರ್ವಥಾ ಈ ಕೆಲಸ ಮಾಡಬಾರದು ಅಂದ್ರೆ ಆ ವಿಚಾರವನ್ನು ನಿಂದನೆ ಮಾಡೋದು, ಇದೆಲ್ಲ ಹೇಳ್ತಾರೆ. ಹೀಗೆ ಆಮೇಲೆ ಅರ್ಥವಾದೋಪಪತ್ತಿ ಚ ಉಪಪತ್ತಿ ಅಂದ್ರೆ ಯುಕ್ತಿ, ಈ ರೀತಿ 6 ಶ್ರುತಿಗಳ ತಾತ್ಪರ್ಯವನ್ನ ನಿರ್ಣಯ ಮಾಡಿಕೊಡತಕ್ಕಂತಹ ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂತ ಕರೀತಾರೆ. ಉಪಕ್ರಮಕ್ಕಿಂತ ಉಪಸಂಹಾರ ಪ್ರಬಲ, ಉಪಸಂಹಾರಕ್ಕಿಂತಲೂ ಅಭ್ಯಾಸ, ಅಭ್ಯಾಸಕ್ಕಿಂತಲೂ ಅಪೂರ್ವತ, ಅಪೂರ್ವತಕ್ಕಿಂತಲೂ ಫಲ, ಫಲಕ್ಕಿಂತಲೂ ಅರ್ಥವಾದ, ಅರ್ಥವಾದಕ್ಕಿಂತಲೂ ಉಪಪತ್ತಿ, ಹೀಗೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಉಪಪತ್ತಿ ಅತ್ಯಂತ ಪ್ರಬಲವಾದ ಶ್ರುತ್ಯರ್ಥ ನಿರ್ಣಾಯಕವಾದದ್ದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆ ಉಪಪತ್ತಿ ವಿರೋಧವನ್ನ ಆಚಾರ್ಯರು ಪರಿಹಾರ ಮಾಡ್ತಾ ಇದ್ದಾರೆ. ಉಪಪತ್ತಿ ವಿರೋಧವನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಟೀಕೆಯಲ್ಲಿ ಇದನ್ನ ತಿಳಿಸಿಕೊಡ್ತಾರೆ. ಏನಪ್ಪ ಅರ್ಥ ಮಾಡಿಕೊಳ್ಳಬೇಕು ನೋಡಿ. ಇಲ್ಲಿ ನಾದ್ಯ ಅಂತ ಮೊದಲನೇ ಪಕ್ಷ ಸರಿಯಲ್ಲ. ಏನು ಅಂದ್ರೆ ಆಪಾತತಃ ಮೇಲ್ನೋಟಕ್ಕೆ ತೋರೋದೇನೆ ಶ್ರುತಿಯ ವಾಕ್ಯಾರ್ಥ ಅಂತ ಅಲ್ಲಿಕ್ಕಾಗಲ್ಲ. ನಾದ್ಯ ಯಾಕೆ? ಮೀಮಾಂಸಾ ವೈಯರ್ಥ್ಯಾಪತ್ತೇ, ಮೀಮಾಂಸಾ ವೈಯರ್ಥ್ಯಾಪತ್ತೇ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಮೀಮಾಂಸಾನೇ ವ್ಯರ್ಥ ಅಂತ. ಶ್ರುತಿ ವಾಕ್ಯಗಳಿಗೆ ಮೇಲ್ನೋಟಕ್ಕೆ ತೋರೋದೇ ವಾಕ್ಯಾರ್ಥ ಅಂತ ಅಲ್ಲಿಗೆ ಬರಲ್ಲ. ಯಾಕೆ ಅಂದ್ರೆ ಶ್ರುತಿಯಲ್ಲಿ ನೋಡಿ, ಆಕಾಶ ಇತಿ ಹೋವಾಚ ಶ್ರುತಿ ವಾಕ್ಯ ಇದೆ. ಆಪಾತತಃ ಆಕಾಶ ಅಂದ್ರೆ ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು ಈ ಭೂತಾಕಾಶ. ಆಕಾಶ ಅಂದ್ರೆ ಈ ಭೂತಾಕಾಶ. ಆಪಾತತಃ ತೋರೋದು ಇಷ್ಟೇ ಅರ್ಥ. ಆಪಾತತಃ ತೋರುವ ಅರ್ಥವೇ ನಿಜವಾಗ್ಲೂ ವಾಕ್ಯಾರ್ಥ ಅಂದುಬಿಟ್ರೆ ಆಕಾಶ ಇತಿ ಹೋವಾಚ ಎಂಬ ಶ್ರುತಿ ವಾಕ್ಯಕ್ಕೆ ಭೂತಾಕಾಶವೇ ಅರ್ಥ ಅಂತ ಆಗಬೇಕಾಗುತ್ತದೆ. ಆದರೆ ಹಂಗಲ್ಲ. ಆಚಾರ್ಯರು ಉಪಪತ್ತಿ ಲಿಂಗದಿಂದ ಓಂ ಆಕಾಶಸ್ಥಲಿಂಗಾತ್ ಓಂ ಆಕಾಶಾಧಿಕರಣ, ಅಲ್ಲಿ ಆಕಾಶ ಅಂದ್ರೆ ಪರಮಾತ್ಮ ಅಂತ ಆಕಾಶ ಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಿದ್ದಾರೆ. ಅಂದ್ರೆ ಆಕಾಶಸ್ಥಲಿಂಗಾದ ಮೊದಲಾದ ಏನು ಮೀಮಾಂಸಾ ಶಾಸ್ತ್ರ ಇದೆ ಅದೆಲ್ಲವೂ ವ್ಯರ್ಥ ಅಂತ ಆಗಬೇಕಾಗುತ್ತದೆ. ಮೇಲ್ನೋಟಕ್ಕೆ ತೋರೋದೇ ವಾಕ್ಯಾರ್ಥ ಅಂದುಬಿಟ್ರೆ ಶ್ರುತಿ ವಾಕ್ಯಗಳಿಗೆ ಆಕಾಶ ಇತಿ ಹೋವಾಚ ಅಂದ್ರೆ ಇದು ಆಕಾಶ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅನುಭವಕ್ಕೆ ಬರೋದು ಆಕಾಶ ಭೂತಾಕಾಶ. ಶ್ರುತಿಯಿಂದ ಪ್ರತಿಪಾದ್ಯವಾದ ಅರ್ಥ ಆಕಾಶ ಅಂದ್ರೆ ಭೂತಾಕಾಶ ಅಂತೆ ಮಾಡಬೇಕು. ಹಾಗಾದ್ರೆ ಮೇಲ್ನೋಟಕ್ಕೆ ತೋರೋದ ಅರ್ಥನೇ ವಾಕ್ಯ ಅರ್ಥ ಅಂದುಬಿಟ್ರೆ ಆಕಾಶಸ್ಥಲಿಂಗಾತ್ ಅಂತ ಹೇಳಿ ಇಡೀ ಮೀಮಾಂಸಾ ಶಾಸ್ತ್ರ ಯಾತಕ್ ಬೇಕು? ಆಕಾಶ ಅಂದ್ರೆ ಏನು ಅಂತ ಯಾತಕ್ ಚರ್ಚೆ ಮಾಡಬೇಕು? ಯುಕ್ತಿಗಳಿಂದ ಪ್ರಮಾಣಗಳಿಂದ ಯಾಕೆ ನಿರ್ಧಾರ ಮಾಡಬೇಕು ಅಂತ ಪ್ರಶ್ನೆ ಬರುತ್ತದೆ. ಮೀಮಾಂಸಾ ಶಾಸ್ತ್ರವೇ ವ್ಯರ್ಥ. ಆದ್ದರಿಂದ ಅಪಾತತಃ ತೋರುವ ಅರ್ಥ ಇದು ಶ್ರುತಿಯ ವಾಕ್ಯಾರ್ಥ ಅಲ್ಲ, ಶ್ರುತ್ಯರ್ಥವಾಗೋದಿಲ್ಲ. ಆದ್ದರಿಂದ ಉಪಕ್ರಮ ಉಪಸಂಹಾರಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳಿಗೆ ಅನುಗುಣವಾದ ಅರ್ಥವೇ ಶ್ರುತ್ಯರ್ಥ ಅಂತ ಹೇಳಬೇಕು. ದ್ವಿತೀಯೇತು ಎರಡನೇ ಪಕ್ಷ ಇದು ಹೇಗೆ ಅದನ್ನ ತಿಳಿಸ್ಕೊಡ್ತಾರೆ. ದ್ವಿತೀಯೇತು ಕಥಮಿದಂ ವಾಕ್ಯಂ ಉಕ್ತ ಲಕ್ಷಣ ಆತ್ಮತತ್ವ ಪರಂ ಸ್ಯಾತ್. ಈ ನೇಹನ ನಾಸ್ತಿ ಕಿಂಚನ ಮೊದಲಾದ ವಾಕ್ಯಗಳು ನೀವು ಹೇಳುವಂತೆ ಅದ್ವಿತೀಯವಾದ ಆತ್ಮತತ್ವವನ್ನೇ ತಿಳಿಸಿಕೊಡ್ತಾ ಇವೆ ಅಂತ ಹೇಗೆ ಹೇಳ್ತೀರಿ? ನೇಹನ ನಾಸ್ತಿ ಕಿಂಚನ ಮೊದಲಾದ ವಾಕ್ಯಗಳು ಅದ್ವಿತೀಯವಾದ ಆತ್ಮತತ್ವವನ್ನೇ ತಿಳಿಸಿಕೊಡ್ತವೆ ಅಂತಂದ್ರೆ ಉಪಕ್ರಮಾದಿಗಳಿಗೆ ವಿರುದ್ಧವಾಗುತ್ತವೆ. ನೋಡಿ, ಉಕ್ತ ಲಕ್ಷಣಂ ಆತ್ಮತತ್ವ ಪರಂ ಕಥಂ ಸ್ಯಾತ್. ಯಾಕೆಂದ್ರೆ ಉಪಕ್ರಮಾದಿ ಲಿಂಗೇಶು ಬಲವತ್ಯ ಉಪಪತ್ಯ ವಿರುದ್ಧತ್ವಾತ. ಒಂದು ವೇಳೆ ಈ ನೇನಾಸ್ತಿ ಕಿಂಚನ ಮೊದಲಾದ ಶ್ರುತಿ ವಾಕ್ಯಗಳಿಂದ
ಅದ್ವಿತೀಯವಾದ ಆತ್ಮತತ್ವವೇ ಅರ್ಥ. ಈ ಶ್ರುತಿಗಳಲ್ಲಿ ಪ್ರತಿಪಾದಿತವಾದದ್ದು ಅದ್ವಿತೀಯವಾದ ಆತ್ಮತತ್ವ ಮಾತ್ರ ಅಂತ ಅರ್ಥ ಹೇಳಿಬಿಟ್ರೆ ಉಪಕ್ರಮಾದಿಗಳಲ್ಲಿ ಪ್ರಬಲವಾದ ಕೊನೆಯದು ಉಪಪತ್ತಿ. ಆ ಪ್ರಬಲವಾದ ಉಪಪತ್ತಿ ಯುಕ್ತಿಯ ವಿರೋಧ ಬರುತ್ತದೆ, ಯುಕ್ತಿಯ ವಿರೋಧ ಬರುತ್ತದೆ. ಆದ್ದರಿಂದ ನೀವು ಹೇಳತಕ್ಕಂಥದ್ದು ಅದ್ವಿತೀಯ ಆತ್ಮತತ್ವವೇ ನೇಹನಾಸ್ತಿ ಕಿಂಚನ ಎಂಬ ಶ್ರುತಿ ವಾಕ್ಯದ ಅರ್ಥ ಅಂತ ಸರ್ವತಾ ಹೇಳಲಿಕ್ಕೆ ಬರೋದಿಲ್ಲ ಎಂಬ ಮಾತನ್ನ ಅಲ್ಲೇ ತಿಳಿಸಿಕೊಡ್ತಾ ಇದ್ದಾನೆ. ಗೊತ್ತಾಯಿತು ಇಲ್ಲ? ಅತಃ ಯೇ ವಹಿ ಅಂತ ಒಂದು ಮಾತು ಉಂಟು. ನಿಧಾನವಾಗಿ ಅದನ್ನು ಮತ್ತೆ ಸಾವಕಾಶವಾಗಿ ನಾಳಿನ ಪಾಠದಲ್ಲಿ ತಿಳಿಯೋಣ. ಯಾವ ರೀತಿ ಅದ್ವೈತಿಗಳಿಗೆ ಉಪಪತ್ತಿ ವಿರೋಧ, ಯುಕ್ತಿ ವಿರೋಧ ಬರುತ್ತದೆ. ನೀವು ಹೇಳುವ ಅರ್ಥ ಅದು ಶ್ರುತಿಗೆ ಅರ್ಥ ಅಂತ ಆಗೋದಿಲ್ಲ. ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತೋರುವ ಅರ್ಥವೇ, ಷಡ್ವಿಧ ತಾತ್ಪರ್ಯ ಲಿಂಗಗಳಿಗೆ ಅನುಗುಣವಾಗಿ ಮಾಡುವ ಅರ್ಥವೇ ಶ್ರುತ್ಯರ್ಥ. ಅದು ಹೇಗೆ ಏನು ವಿಚಾರ ಇದೆ, ಸ್ವಲ್ಪ ನಿಧಾನವಾಗಿ ತಿಳಿಯಬೇಕು. ಅದು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ. ನಾಳೆ ಮತ್ತು ನಾಡದ್ದು 2 ದಿನಗಳ ಕಾಲ ಏಕಾದಶಿ ಇದೆ, ಹರಿದಿನ. 2 ದಿನಗಳ ಕಾಲ ವಿಶೇಷವಾಗಿ ಈ ನೇಹನಾಸ್ತಿ ಕಿಂಚನ ಎಂಬ ಶ್ರುತ್ಯರ್ಥದ ವಿಚಾರವನ್ನ ನಾವು ಚಿಂತನೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.